ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ಹ್ಯೂಮನ್ ರೈಟ್ ಪ್ರೊಟೆಸ್ಟ್ ಸೆಂಟ್ರಲ್ ಸಾದಿಕ್ ಪಾಷಾರವರ ಮನವಿಯ ಫಲಶ್ರುತಿ. ಮರಳೂರು ಗಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 28 ಮತ್ತು 29ರ ಗಡಿ ರಸ್ತೆಯಾಗಿರುವ ಮರಳೂರು ದಿಣ್ಣೆಯ 14ನೇ ಕ್ರಾಸ್ನಿಂದ ಮರಳೂರು ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಸುಮಾರು 130 ಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದೆ. ವರ್ಷಗಳಿಂದ ಹದಗೆಟ್ಟ ಸ್ಥಿತಿಯಲ್ಲಿದ್ದ ಈ ರಸ್ತೆಯು ಗುಂಡಿಗಳಿಂದ ಕೂಡಿದ್ದು ವಾಹನ ಸಂಚಾರ ಹಾಗೂ ಸಾರ್ವಜನಿಕ ಓಡಾಟಕ್ಕೆ ತೀವ್ರ ತೊಂದರೆಯಾಗುತ್ತಿತ್ತು. ಬೇಸಿಗೆ ಸಂದರ್ಭದಲ್ಲಿ ಧೂಳಿನ ಸಮಸ್ಯೆಯಿಂದ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದರು. ಈ ರಸ್ತೆಯನ್ನು ತುರ್ತಾಗಿ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸೆಂಟ್ರಲ್ ಕೇಂದ್ರ ಅಧ್ಯಕ್ಷ ಎಸ್ ಸಾದಿಕ್ ಪಾಷಾರ್ ಅವರು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ರಸ್ತೆ ಸಮಸ್ಯೆಯ ಬಗ್ಗೆ ಗಮನ ಸೆಳೆದಿದ್ದರು. ಮನವಿಗೆ ಸ್ಪಂದಿಸಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡು ಇದೀಗ ಪೂರ್ಣಗೊಳಿಸಿದ್ದಾರೆ. ರಸ್ತೆ ಅಭಿವೃದ್ಧಿಯಿಂದ ಸ್ಥಳೀಯ ನಿವಾಸಿಗಳು, ವಿದ್ಯಾರ್ಥಿಗಳು ಹಾಗೂ ವಾಹನ ಸವಾರರಿಗೆ ಅನುಕೂಲವಾಗಿದ್ದು ಬಹುಕಾಲದ ಬೇಡಿಕೆ ಈಡೇರಿದಂತಾಗಿದೆ. ಸಮಸ್ಯೆ ಪರಿಹಾರಕ್ಕೆ ಸ್ಪಂದಿಸಿದ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮರಳೂರು ಜನತಾ ಕಾಲೋನಿ ಮತ್ತು ಮರಳೂರು ವಾರ್ಡ್ ನಂಬರ್ 28 ಮತ್ತು 29ರ ಗಡಿ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಹಲವು ಗುಂಡಿ ಗುದ್ದರಗಳು ಬಿದ್ದು ಜನಸಂಚಾರಕ್ಕೆ ಮತ್ತು ವಾಹನ ಸಂಚಾರಕ್ಕೆ ಬಹಳ ತೊಂದರೆ ಆಗ್ತಾಯಿತ್ತು. ಮತ್ತು ಯಾರೂ ಕೂಡ ಹಿಂದೆ ಇದ್ದಂತಹ ಈ ವಾರ್ಡಿನ ಮತ್ತು ಆ ಕಡೆ ವಾರ್ಡ್ ಇಬ್ಬರು ವಾರ್ಡಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ರಸ್ತೆ ಅಭಿವೃದ್ಧಿ ಆಗಿರಲಿಲ್ಲ. ಈ ಭಾಗದಲ್ಲಿ ನಾಗರಿಕರು ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ನಾವು ಇದನ್ನು ಸತತವಾಗಿ 1.5 ವರ್ಷದಿಂದ ಇದರ ಹಿಂದೆ ನಾವು ಹೋರಾಟವನ್ನು ಮಾಡಿ ಮಾನ್ಯ ಆಯುಕ್ತರಿಗೆ ನಾವು ಪತ್ರವನ್ನು ಬರೆದು ಮತ್ತು ಪತ್ರವನ್ನು ಮನವಿಯನ್ನು ಸಲ್ಲಿಸಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ರಸ್ತೆ ಅಭಿವೃದ್ಧಿ ಆಯಿತು. ಈ ರಸ್ತೆ ಲೋಕೋಪಯೋಗಿ ಇಲಾಖೆ ಅನುದಾನದಡಿಯಲ್ಲಿ ಇದನ್ನು ತಗೊಂಡಿದ್ದಾರೆ. ಈ ರಸ್ತೆ ಅಭಿವೃದ್ಧಿ ಆಗಿರತಕ್ಕಂಥ ಇಲಾಖೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆ. ಇದನ್ನು ಈ ಮಾಡಿರ್ತಕ್ಕಂಥ ಏನು ಈ ರಸ್ತೆ ಅಭಿವೃದ್ಧಿ ಮಾಡಿರ್ತಕ್ಕಂಥ ಲೋಕೋಪಯೋಗಿ ಇಲಾಖೆ ಮತ್ತು PWD ಮತ್ತು ನಮ್ಮ ಪಾಲಿಕೆ ಎರಡು ಕೂಡ ಜಂಟಿಯಾಗಿ ಈ ರಸ್ತೆಯನ್ನು ಅಭಿವೃದ್ಧಿಯನ್ನು ಮಾಡಿ ಈ ಭಾಗದ ನಾಗರಿಕರಿಗೆ ಮತ್ತು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಜನಸಾಮಾನ್ಯರಿಗೆ ತುಂಬ ಅನುಕೂಲ ಮಾಡಿದ್ದಾರೆ. ಮತ್ತು ಈ ರಸ್ತೆ ಅಭಿವೃದ್ಧಿಗೆ ಹಿಂದೆ ಕಲ್ಪತರು ಸುದ್ದಿವಾಹಿನಿ ಕೂಡ ಇದಕ್ಕೆ ಸುದ್ದಿಯನ್ನು ಮಾಡಿ ಇದನ್ನು ಬಿತ್ತಾರವನ್ನು ಮಾಡಿದ್ರಿ. ನಾನು ಈ ಸಂದರ್ಭದಲ್ಲಿ ಕಲ್ಪತರು ಸುದ್ದಿವಾಹಿನಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಈ ರಸ್ತೆ ಈಗಾಗಲೇ ಅಭಿವೃದ್ಧಿ ಆಗಿದೆ. ಇದಕ್ಕೆ ನಾವು ಮಾಡಿದಂತಹ ಹೋರಾಟದ ಪ್ರತಿಫಲ ಇವತ್ತು ಈ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಕಾರಣ. ಹಾಗಾಗಿ ನಾನು ಮಾನ್ಯ ಆಯುಕ್ತರು ತುಮಕೂರು ಮಹಾನಗರ ಪಾಲಿಕೆಯವರೆಗೂ ಮತ್ತು ಲೋಕೋಪಯೋಗಿ ಇಲಾಖೆ PWDನವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ.